ಎಲ್ಲಿ? ಎಷ್ಟಿವೆ? ಎಷ್ಟು ಕಡೆಯಲ್ಲಿ ಸಂತೆಯ ಠಾಣೆಗಳಿವೆ, ಸಂತೆ ಕಟ್ಟೆಗಳಿವೆ. ಅಜ್ಜಿ ಏನಂತ ಅವನಿಗೆ ಮಾತಾಡಿ ಹೋಗಿ, ನೀವೇ ಮಾತಾಡಿ. ಎಷ್ಟು ಕಡೆಯಲ್ಲಿ ಉಂಟು ಸುಂಕದ ಕಟ್ಟೆ? ನಿಮ್ಗೆ ಗೊತ್ತಿಲ್ವಾ? ನನಗೂ ಗೊತ್ತಿಲ್ಲ. 5 ಕಡೆಯಲ್ಲಿ ಉಂಟಾ? ಅದು ಗೊತ್ತುಂಟು. ಮತ್ತೆ ಒಂದೇ ಕಡೆಯಲ್ಲಿ ಉಂಟು, ಬೇರೆ ದಾರಿ. ಅದು ಒಂದೇ ಕಡೆ. ಸಿಂಹಿಣಿಯೊಳಗೆ ನಂದ ಗೋಕುಲದಲ್ಲಿ 9 ಕಡೆಯಲ್ಲಿ 8 ಮತ್ತೆ 1 ಪ್ರಾರಂಭ. ಇದು 1ನೇ ತರಗತಿ. ನಾನು 5 ಕಡೆಯಲ್ಲಿ ಮಾತ್ರ ಶಿಸ್ತಯ್ಯ ಎಲ್ಲ ಕಡೆ ಹೋಗ್ಲಿಲ್ಲ. ಹಾಗಾದ್ರೆ ಎಲ್ಲ ದಾರಿ ನಿನಗೆ ಗೊತ್ತಿಲ್ಲ? ಗೊತ್ತಿಲ್ಲ. ದಾರಿ ಎಷ್ಟುಂಟು? 9 ಉಂಟು. ಅಲ್ಲ, 99. ಹಾಗೆಂದು ವಿಜಯನಿಗೆ ಎಷ್ಟು ಗೊತ್ತುಂಟು? ನನಗೆ 199 ಗೊತ್ತು. ಹೌದಾ? ಮತ್ತೆ ನಾನು ಹೋದ ದಾರಿ ಉಂಟ. ಈಗ ಯಾವ್ದಾದ್ರೂ ಒಂದು ದಾರಿಯಲ್ಲಿ ವ್ಯಾಪಾರ ಮಾಡುವುದಕ್ಕೆ ಹೋಗುವುದಕ್ಕೆ ನಮ್ಮನ್ನು ಬಿಡಿ. ಯಾಕೆ? ಯಾವ ದಾರಿಯಿಂದ ಹೋದ್ರೂ ನಿಮ್ಮನ್ನು ಅಡ್ಡಗಡ್ತೇವೆ. ಧರ್ಮಕ್ಕೆ ಸರಿಯಾದ ರೀತಿಯಲ್ಲಿ ಸುಂಕವನ್ನು ನೀವು ಕೊಡಲೇಬೇಕು. ಏನೋ ನಾನ್ಯಾರು ಅನ್ನೋದ್ರ ಪರಿಚಯ ಉಂಟಾ ನಿಮಗೆ? ಯಾರು ನೀನು? ಸರಿಯಾಗಿ ನೋಡಿ. ಇವ್ರು ಜನ ಯಾರು ಗೊತ್ತಾಗಲಿಲ್ಲ. ಇಷ್ಟು ಸಲಿಗೆಯಿಂದ ನಮ್ಮಲ್ಲಿ ಈ ರೀತಿ ಇವನು ಮಾತಾಡಬೇಕಿದ್ರೆ ಹೇಳುವುದನ್ನು ಕೇಳಿದ್ದೇನೆ. ಯಶೋದೆಯ ಮಗ ರಂಗನಿದ್ದನಂತೆ. ನಂದ ಗೋಪನ ಕಂದ ಮುಕುಂದ. ಅವನ ಮುಕುಂದನೇ ವಿಜಯ. ಅವನೇ ವಿಜಯ. ಅಲ್ಲ, ಅವಳ ಅಜ್ಜಿ ಏನು ಹಿಂದಿಂದ ರಾಗ ಹಾಕುವುದು? ನಿನ್ನ ಅಮ್ಮ ಅಲ್ಲ, ನಿನ್ನ ಅಜ್ಜಿಯೂ ವ್ಯಾಪಾರ ಮಾಡ್ತಾ ಇದ್ಲು ಅಲ್ವಾ? ಏನಂತ ನಿನ್ನ ಅಮ್ಮನ ವ್ಯಾಪಾರ ಮಾಡ್ತಿದ್ದ. ಎಂತ ಯಾರಿಗೆ ಗೊತ್ತು? ಈ ಅಜ್ಜಿ ಹೇಳಿದ್ದಲ್ವಾ? ಏನು ನೆನಪಿಲ್ವಾ ನಿನಗೆ? ಹೌದೇನು? ನನ್ನ ಅಮ್ಮ ವ್ಯಾಪಾರ ಮಾಡ್ಲಿ ಏನು ಮಾಡ್ಲಿ ಅದೆಲ್ಲ ಈಗ ಅದೆಲ್ಲ ನಿನ್ಗೆ ಅರ್ಥ ಆಗ್ತಾ ಇದೆ. ಅಜ್ಜಿ ಕೂಡ ಅದೇ ಮಾಡಿ. ಅಲ್ಲ, ನೀನು ಹೇಳುವುದಿಲ್ಲ, ನಿನ್ನ ಮಾತು ಮೌನ ಆಗಿದ್ರು ನಿನ್ನ ಮಾತಿನ ಒಳಬರ್ಮ ನಮ್ಗೆ ಅರ್ಥವಾಗಿದೆ. ನನಗೆಲ್ಲ ಗೊತ್ತಾಯ್ತು. ನಾನಲ್ಲ, ಈ ಹಿಂದೆ ನನ್ನ ಅಮ್ಮನು ವ್ಯಾಪಾರ ಮಾಡ್ತಾ ಇದ್ಲು. ಅವಳಲ್ಲಿ ಯಾರು ಸುಂಕ ಕೇಳಿಲ್ಲ. ಆ ಹೊತ್ತಿಗೆ ಯಾರಿದ್ರು? ಯಾರು? ಅಪ್ಪ. ಹಾಗೆ ಹಿಂದೆ ನಮ್ಮ ಅಜ್ಜಿ ಇದ್ರು ಅಲ್ವಾ? ಅದು ಹೇಳೋದಲ್ಲ ನೀನು? ಕೃಷ್ಣಯ್ಯ, ಇವಳ ಅಮ್ಮ ನಮ್ಮ ಅರಸರಿಗೆ ಬೇಡವಾಗಿತ್ತು. ಎಂತದ್ದು ಎಂತ? ಆವಾಗ ಬೇಕಾದಷ್ಟು ಇತ್ತು ನಮ್ಮಲ್ಲಿ, ಆವಾಗ ಸುಂಕ ಬೇಡ ಆಗಿತ್ತು. ಈಗ ನೀನು ಬಂದಿದ್ದೆ ಅಲ್ವಾ? ನೀನು ಬಂದಾಗ ಬೇಕು ಅಂತ ಆಯ್ತು. ಈಗ ಸುಂಕ ಬೇಕಿದ್ರೆ ಕೊಡ್ಲಿಕ್ಕೆ ಏನಾದ್ರೂ ಬೇಕಲ್ಲ? ಕೊಡ್ಲಿಕ್ಕೆ ಏನ್ ಬೇಕು? ಕೊಡದಿದ್ರೆ ಬಿಡುವಲ್ಲ. ನಾವು ಕೊಡುವುದಿಲ್ಲ. ವ್ಯಾಪಾರಕ್ಕೆ ಹೋಗುವವರು ನಾವು. ನೀನು ಮಾರು. ಎಂತ ಮಾರುವುದು? ಅದನ್ನೆಲ್ಲ ಮಾರಿ. ಯಾರಿಗೆ ಮಾರುವುದು? ತಗೊಳ್ಳೋರು ಬೇಕಲ್ಲ. ತಕೊಳ್ಳೋರು ಬೇಕಲ್ಲ. ಮೊದಲು ಈ ಸುಂಕವನ್ನು ಕೊಡು, ಆ ಬಳಿಕ ಎಷ್ಟನ್ನು ಬೇಕಾದ್ರೂ ಎಷ್ಟಕ್ಕೆ ಬೇಕಾದ್ರೂ ಏನು ಮಾಡುವುದೇ? ಸುಂಕ ಕೊಡ್ಬೇಕಂತೆ ಅಜ್ಜಿ.